like up to one more section of this dam. Here one new plant is there which I hadn't seen before. ಜೀವನ್ ಇಲ್ಲ ಹೊಸ ಗಿಡ ಇದೆ ಬಾಯಲ್ಲಿ. This is a new plant. I have not seen this before. Underwater plant. This must be the flower. This one. ಇದು ನೋಡ ಇಲ್ಲಿ ಬಾಯಲ್ಲಿ ಗಿಡ ಇದ್ರದ್ದು ಹೂವೆಲ್ಲ ಆಗಿದೆ. ಇದು ನಾನು ನೋಡಿದ ನೆನಪಿಲ್ಲ ನನಗೆ. ನೋಡಿದ್ಯಾ? ಹಾಂ, ಬೆಂಗಳೂರಲ್ಲ? ಎಲ್ಲಿ ಬೆಂಗಳೂರಲ್ಲಿ? ಆ ನಜಸ್ ಅಲ್ವಾ ಇದು? ಇದೇನೋ ಗುಂಡಕ್ಕೆ ರೌಂಡ್ ಆಗಿದೆ ಹೂವು. ಇಲ್ಲಿ ನೋಡಿ ಬಾಯಲ್ಲಿ. ಹಾಂ, ಇಲ್ಲಿ ನೋಡು ರೌಂಡು. ಇದೊಂಥರ ಸೀವೀಡ್ ಇದ್ದಂಗಿದೆ, ಸಮುದ್ರ ಒಳಗೆಲ್ಲ ಬೆಳೆಯುತ್ತಲ್ಲ ಗಿಡ, ಅದು ನೋಡ್ದಂಗಿದೆ. ಅದು ಸುಮಾರು ಬೆಳೆದಿದೆ ಇಲ್ಲಿ. ನನ್ನ ಪ್ಯಾಂಟೆಲ್ಲ ಒದ್ದಾಯಿತು. ಏನು 2 ಜಾತಿ ಆಯ್ತಾ ಈಗ? ಕನ್ನಡ ಕಟ್ಕೊಂಡು ಅಂದರೆ ಒಂದು ಬೆಡ್ಡಿನಾಗ ಆಗಿದೆ ಅಲ್ಲ? ನೀರಡಿ ಹೂ ಬಿಡೋದಿಲ್ಲ ಅಲ್ವಾ ಕ್ರಿಪ್ಟೋಕೋರೈನು? ಇದು ಹೊಸ ಗಿಡ, ಇದು ನೋಡಿಲ್ಲ ನಾನು. ಇದ್ರದ್ದು ಹೂವು ನೀರಿಂದ ಹೊರಗಡೆ ಬರ್ತಾ ಇದೆ ಅಲ್ವಾ? ಹಾಂ ಹಾಂ, ನನ್ನ ಪ್ಯಾಂಟೆಲ್ಲ ಒದ್ದಾಯಿತು. ಹಾಂ, ಇದು ಹೂವು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಇಷ್ಟೇ ಉದ್ದನಾ ಇದ್ರ ಬೇರೆಲ್ಲ? ಹಾಂ, ಹಂಗೆ ಬಿತ್ಕೊಂಡ್ ಬರೋದು. ಅಲ್ಲಲ್ಲೇ ಬೇರು ಬಿಡ್ತಾ? ಇದು ಕ್ರಿಪ್ಟೋಕೋರೈನ್ ಇಲ್ಲಿ. ಇದು ಹಾಂ, ಇದು 2 ಜಾತಿ. ಒಂದು ಡಾರ್ಕ್ ಕಲರ್, ಇದು ಜಿಗ್ಜಾಗ್ ಇದೆ ನೋಡಿ ಅಲ್ಲೇ. ಅಲ್ಲಿ ಹೊರಗಡೆ ಇರೋದು ಅದು ಪ್ಲೇನ್, ಅದು ನೀರೊಳಗೆ ಹೆಂಗಾಗುತ್ತೆ? ಇದು ಆರ್ಯ. ಇದು ಅದೇ ಗಿಬ್ಬ ಅಂತ ನಾನು ಹೇಳ್ತಾ ಇದ್ದಿದ್ದು. ಆ್ಯಕ್ಚುಲಿ ಅದು ಯೂಟ್ರಿಕ್ಯುಲರ್ ಆರ್ಯ. ಇದಕ್ಕೆ ಬೇರಿಲ್ಲ, ಫ್ಲೋಟಿಂಗ್ ಪ್ಲಾಂಟ್.
ಅದಾಯಿತು. ಇದು ಕ್ರಿಪ್ಟೋಕರೈನು. ಇದನ್ನೊಂದೆರಡು ಕಿತ್ಕೊಂಡು ನೋಡ್ಬೇಕು ನಾವು ಏನು ಅಂತ ಕರೆಕ್ಟಾಗಿ. ಮೀನೇನು ಕಾಣ್ತಾ ಇಲ್ಲ ಅಲ್ಲ. ನಾನು ಹೇಳಿದ್ನಲ್ಲ ಕೆಮಿಕಲ್ಲು, ಅದೇ ಕಾರಣ ಅಷ್ಟೇ. ಹಾಂ ಹಾಂ, ಕಪ್ಪೇನು ಏನೇನೂ ಇಲ್ಲ, ಎಲ್ಲ ಸತ್ತೋಗಿದೆ. ಹಾಂ, ಇದು ಯೂಟ್ರಿಕ್ಯುಲೇರಿಯಾ ಆವರಿಯಾ. ಇನ್ನೇನಾದ್ರು ಗಿಡ ಕಾಣುತ್ತಾ ನೋಡ್ರಲ್ಲ ಪಟ ಪಟ ಅಂತ. ಇಲ್ಲಿ ಫಸ್ಟ್ ಕ್ಲಾಸಾಗಿ ನೋಡ್ಬೋದು ಇದನ್ನ. ಯಾವುದು? ಅದೇ ಯೂಟ್ರಿಕ್ಯುಲೇರಿಯಾ ಗಿಬ್ಬ. ಇದು ಆವರಿಯಾ. ಇದ್ರದ್ದು ಈ ಆವರಿಯಾ ಸ್ವಲ್ಪ ಸೈಜ್ ದೊಡ್ಡದು, ಮತ್ತು ಇದಕ್ಕೆ ಬೇರು ಬೇಕಾಗಿಲ್ಲ, ಹಾಗೆ ಫ್ಲೋಟಿಂಗ್. ಇದರೊಳಗೆ ಆ ಪೌಚ್ ಇರುತ್ತೆ ಇದರಲ್ಲಿ, ಅದರದ್ದು ಯೂಟ್ರಿಕ್ಯುಲೇರಿಯಾ ಪೌಚು ಈ ಬೇರಲ್ಲಿ. ಅದಾಯಿತು. ಇದು ಕ್ರಿಪ್ಟೋಕೊರೈನು. ಇನ್ನೊಂದು ಯಾವುದೋ ಬೇರು ಅಂತ ಹೇಳಿಯಲ್ಲ, ಅದು ತೋರಿಸಿಗ ಬಂದೇ ಇರು.